ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಸ್ಟ್ ಟ್ರೈ ಒಂದು ಕಾಂಬಿನೇಷನ್ ರೆಸಿಪಿ ಅಂತ ಹೇಳ್ಬೋದು. ಅದೇ ವೀಟ್ ಪರೋಟ ಹಾಗೆ ಅಫ್ಘಾನಿ ಚಿಕನ್. ನೋಡೋಣ ಬನ್ನಿ, ಮನೆಯಲ್ಲೇ ನಾವು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಅಫ್ಘಾನಿ ಚಿಕನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಬನ್ನಿ ನನ್ನ ಚಾನಲ್ಗೆ. ಹೀಗೆ ನಾನು ಹೊಸ ರೆಸಿಪೀಸ್ನ ಹಾಕ್ತೀನಿ. ನೋಡ್ಕೊಬರೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ಒಂದು 3/4 ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ, ನಾನಿಲ್ಲೊಂದು 3/4 kg ಚಿಕನ್ ತಗೊಂಡಿದ್ದೀನಿ. ಅದನ್ನು ಮೊಸರು ಮಿಕ್ಸ್ ಇತ್ತಲ್ಲ ಅದಕ್ಕೆ ಹಾಕಿ ನಾವು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಮೊಸರು ಒಂದು ಹುಳಿ ಇರಬಾರ್ದು, ಆ ರೀತಿ ಒಂದು ಮೊಸರನ್ನು ತಗೊಳ್ಳಿ. ಹುಳಿ ಇರೋಂಥ ಮೊಸರು ಬೇಡ. ಅದಾದಮೇಲೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷಗಳ ಕಾಲ. ನೀವು ಎಷ್ಟು ತಗೊಳ್ತೀರೋ ಅಷ್ಟು ಟೇಸ್ಟ್ ಆಗುತ್ತೆ. ನಾನಿಲ್ಲಿ ಒಂದು 8ರಿಂದ 9 ತಗೊಂಡಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ, ಒಂದು ಚಿಕ್ಕ ಸೈಜ್ ಇರೋವಂಥ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ನಾನೊಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಪುದೀನಕ್ಕಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ಹಾಗೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಶ್ ಕ್ರೀಮ್ ಹಾಕಿ ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಹಾಲನ್ನು ಹಾಕಿದ್ದೀನಿ. ನೀವು ಹಾಲಾದರೂ ಹಾಕ್ಕೋಬೋದು. ಫ್ರೆಶ್ ಕ್ರೀಮ್ ಹಾಕಿದರೆ ಇನ್ನೂ ಟೇಸ್ಟಾಗಿ ಇರುತ್ತೆ. ಅದಾದಮೇಲೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸಿಗೆ ಹಾಕಿ, ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಕಸೂರಿ ಮೇಥಿ. ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಕಸೂರಿ ಮೇಥಿ ಹಾಗೆ ಗೋಡಂಬಿ, ಅದೆರಡು ನೀವು ಸ್ಕಿಪ್ ಮಾಡಲೇಬಾರ್ದು. ಅದೆರಡು ಇದಕ್ಕೆ ತುಂಬ ಟೇಸ್ಟಿ ಕೊಡುತ್ತೆ. ಸೊ ಇಷ್ಟನ್ನು ಆ ಮಿಕ್ಸ್ಗೆ ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಒಂದು 2 ಗಂಟೆಗಳ ಕಾಲ ನೀವು ಇದನ್ನು ಫ್ರಿಡ್ಜಲ್ಲಿ ಎತ್ತಿಡಿ. ನಾನಿಲ್ಲಿ ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ನಾವು ಪರೋಟಾಗೆ ಹಿಟ್ಟು ಕಲಿಸ್ಕೊಳ್ಳೋಣ. ಪರೋಟ ಅಂದರೆ ಇದು ಗೋಧಿ ಪರೋಟ, ನಮಗೆ ಮೈದಾ ಪರೋಟ ಥರ ಬರೋದಿಲ್ಲ, ಬಟ್ ಆದರೂ ಇದು ಹೆಲ್ದಿಯಾಗಿ ಒಂದು ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಒಂದು 4 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಮೊಸರು ಹಾಗೆ ಸ್ವಲ್ಪ ಉಪ್ಪು, ಅದಾದಮೇಲೆ ಒಂದು 2 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಇಷ್ಟನ್ನು ಹಾಕಿ ಒಂದ್ಸಲಿ ಕಲಿಸ್ಕೊಳ್ಳಿ. ಆಯಿಲು ಮೊಸರು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆ ರೀತಿ ನೀವು ಇದನ್ನು ಒಂದು ಮಿಕ್ಸ್ ಮಾಡಿ, ಅದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ. ಇದೊಂದು ಸ್ಮೂತ್ ಆಗಿರೋವಂಥ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಗಟ್ಟಿ ಬೇಡ, ಒಂದು ಸಾಫ್ಟ್ ಆಗಿರಬೇಕು. ನಾನು ಮುಂದೆ ತೋರಿಸ್ತೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ. ಒಟ್ಟಿಗೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇದ್ದೀರ, ಚಪಾತಿಗಿಂತ ಸ್ವಲ್ಪ ಅಂಟುತ್ತಾ ಇದೆ. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಆದರೂ ನೀವು ಇದನ್ನು ಬಿಡಬೇಕು. ಆವಾಗಲೇ ಇದು ಟೇಸ್ಟಿಯಾಗಿ ಬರೋದು. ಸೊ ನಾನಿಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಬಿಡ್ತೀನಿ. ಅದಾದಮೇಲೆ ಇದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ನಾನು ಕರಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಬರೀ ಚಿಕನ್ ಮಾತ್ರ ಹಾಕಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾವು ಕಬಾಬೆಲ್ಲ ಫ್ರೈ ಚಿಕನ್ ಮಾಡ್ಕೊಳ್ತೀವಲ್ಲ ಆ ರೀತಿ ನೀವು ಇದನ್ನು ಬರೀ ಚಿಕನ್ ಮಾತ್ರ ತೆಗೆದು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಚಿಕನ್ ಪೀಸಸ್ ಸ್ವಲ್ಪ ಅಂದರೆ ದೊಡ್ಡ ಸೈಜಲ್ಲಿದ್ದರೆ ಇದು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದನ್ನು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ಇದರಲ್ಲೇ ಬೇಯಬೇಕು ಅಂತ ಏನಿಲ್ಲ, ಮತ್ತೆ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಸೊ ಇಲ್ಲಿ ಫ್ರೈ ಆಗ್ತಾ ಬಂದರೆ ನೋಡ್ಬೋದು, ನಾನಿಲ್ಲಿ ಒಂದು 3/4% ಇದರಲ್ಲಿ ಬೇಯುತ್ತೆ. ಸೊ ಇದನ್ನು ನಾನು 2 ಸರಿ ಹಾಕಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಆಯಿಲಲ್ಲಿ ಮಸಾಲೆ ಎಲ್ಲ ಇದೆ, ಬಟ್ ಅದು ಇನ್ನೂ ಟೇಸ್ಟಾಗಿ ಆಗುತ್ತೆ. ಆ ರೀತಿ ಆಯಿತು ಅಂತ ಟೆನ್ಷನ್ ಬೇಡ. ಸೊ ಇದನ್ನು 2 ಸರಿ ಹಾಕಿ ನಾನು ಇದನ್ನು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಸೊ ಡೈಲಿ ಒಂದೇ ಥರದ್ದು ಚಿಕನ್ ಕರಿನ ಮಾಡಿ ತಿಂದು ಬೋರ್ ಆಗಿದೆ. ಇದನ್ನು ಒಂದ್ಸಲಿ ನೀವು ಟ್ರೈ ಮಾಡಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಆಗಿರೋವಂಥ ಟೇಸ್ಟು. ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ.
ಸೊ ನೋಡಿದ್ರಲ್ಲ, ಇದು ಕೂಡ ಫ್ರೈ ಆಯಿತು. ಅದಾದಮೇಲೆ ಆಯಿಲಲ್ಲಿ ಈ ಮಸಾಲೆ ಎಲ್ಲ ಇತ್ತಲ್ಲ, ಅದನ್ನು ನೀವು ಸ್ವಲ್ಪ ಆಯಿಲಲ್ಲೇ ಹಾಕಿ ಫ್ರೈ ಮಾಡಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು ನಮಗೆ ಕರಿಗೆ. ಮೊಸರು ಹಾಕಿರೋದ್ರಿಂದ, ಮೊಸರಲ್ಲೂ ಆಯಿಲ್ ಇರೋದ್ರಿಂದ ನಾನು ಆಯಿಲ್ನ ತೆಗೆದಿಟ್ಕೊಳ್ತೀನಿ. ಇಷ್ಟು ಆಯಿಲ್ ನಮಗೆ ಬೇಡ. ಸೊ ಹಾಗಾಗಿ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಯಿಲ್ ಬಿಟ್ಟು ಆ ಮಸಾಲೆಗೆಲ್ಲ ಅದರಲ್ಲೇ ಇರಲಿ. ಅದಕ್ಕೆ ಮತ್ತೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ ಎಲ್ಲದನ್ನು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಅದಾದಮೇಲೆ ಮಸಾಲೆ ಏನು ಉಳಿದಿತ್ತು ಅದನ್ನು ಕೂಡ ಅದೇ ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನೀರನ್ನು ನೋಡಿಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಹಾಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಅದಾದಮೇಲೆ ಖಾರ ಬೇಕು ಅಂದರೆ ನೀವು ಪೆಪ್ಪರ್ ಪೌಡರ್ ಹಾಕ್ಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಅದಾದಮೇಲೆ ಉಪ್ಪು ನೋಡಿಕೊಂಡು, ಉಪ್ಪು ಬೇಕು ಅಂದರೂ ಹಾಕ್ಕೋಬೋದು. ಸೊ ನೋಡಿದ್ರಲ್ಲ, ನಮ್ಮ ಕರಿ ಇಲ್ಲಿ ರೆಡಿಯಾಗಿದೆ. ಒಂದು 15 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕುಕ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ನಮ್ಮ ಅಫ್ಘಾನಿ ಚಿಕನ್ ಇಲ್ಲಿ ರೆಡಿ ಆಯಿತು. ಲಾಸ್ಟಿಗೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಮಗೆ ಇಲ್ಲಿ ಕರಿ ರೆಡಿಯಾಗಿದೆ. ನೆಕ್ಸ್ಟು ನಾವು ಪರೋಟ ಮಾಡ್ಕೊಳ್ಳೋಣ. ಸೊ ಹಿಟ್ಟು ಕೂಡ ಸಾಫ್ಟಾಗಿ ಆಗಿದೆ. ಸೊ ಒಂದು 2ರಿಂದ 3 ಸರಿ ನೀವು ಕೌಂಟರ್ ಟಾಪ್ ಮೇಲೆ ಹಾಕಿ ಇದನ್ನು ಅಂದರೆ ನಾದ್ಕೋಬೇಕು. ಅದಾದಮೇಲೆ ಒಂದು ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿ ರೀತಿ ಲಟ್ಟಿಸ್ಕೊಳ್ಳೋಣ. ಸೊ ನಾವು ಮೈದಾ ಪರೋಟ ಎಲ್ಲ ಮಾಡೋ ರೀತಿ ಏನು ಬೇಡ. ಇದಕ್ಕೆ ಸ್ವಲ್ಪ ಏನು ನಾವು ಚಪಾತಿ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು, ಅದಾದಮೇಲೆ ಒಂದು ಸೈಡ್ಗೆ ಆಯಿಲ್ ಅಥವಾ ತುಪ್ಪನ ಸವರ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ರೀತಿ ಕ್ರಾಸ್ ಆಗಿ ನೀವು ಇದನ್ನು ಮಡಚ್ಕೋಬೇಕು. ಸೊ ಸೇಮ್ ಪರೋಟ ಮಾಡ್ತೀವಲ್ಲ ಆ ರೀತಿ. ಬಟ್ ನೀವು ಇದನ್ನು ಎಳೆಯೋದಕ್ಕೆ ಹೋಗಬೇಡಿ. ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಏನು ಇದು ಮೈದಾ ಪರೋಟ ರೀತಿ ಬರೋದಿಲ್ಲ. ಸೊ ಇದನ್ನು ಈ ರೀತಿ ಮಾಡಿಕೊಂಡು 2 ಕಡೆ ಮತ್ತೆ ಲಟ್ಟಿಸ್ಕೊಳ್ಳಿ. ಸೊ ಸಿಂಪಲ್ಲಾಗಿ ಒಂದು ಟೇಸ್ಟಿಯಾಗಿರುವಂಥ ರೆಸಿಪಿನ ನೀವು ತಿನ್ಬೋದು. ಸೊ ಇಲ್ಲಿ ಒಂದು ಪರೋಟ ರೆಡಿಯಾಗಿದೆ. ಹಾಗೆಯೇ ನಾನು ಇನ್ನೊಂದನ್ನು ಕೂಡ ಲಟ್ಟಿಸ್ಕೊಳ್ತೀನಿ. ಸೊ ನೋಡ್ಬೋದು, ಅಲ್ಲಿ ಲೇಯರ್ ಮೇಲೆ ನಿಮಗೆ ಕಾಣಿಸ್ಬೋದು. ಇದನ್ನು ಕೂಡ ಸೇಮ್ ಅದೇ ರೀತಿ ನೀವು ಹೇಗೆ ಲಟ್ಟಿಸ್ಕೊಂಡ್ರಿ ಅದೇ ರೀತಿ ಇದನ್ನು ಕೂಡ ಲಟ್ಟಿಸ್ಕೊಳ್ಳಿ. ಇದಕ್ಕೆ ಆಯಿಲ್ಗಿಂತ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹೆಲ್ದಿಯಾಗಿ ನಮಗೆ ಪರೋಟ ತಿನ್ನಬೇಕು ಅಂತ ಅನಿಸಿದ್ರೆ ನೀವು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿ. ಟೇಸ್ಟ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ನಾವು ಸೇಮ್ ಯಾವ ರೀತಿ ನಾವು ಚಪಾತಿನ ಬೇಯಿಸ್ಕೊಳ್ತೀವಿ ಅದೇ ರೀತಿ ನೀವು ಇದನ್ನು ಬೇಯಿಸ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಒಂದು ಸೈಡ್ ಬೆಂದಾದ್ಮೇಲೆ ಇದ್ರ ಮೇಲೆ ನಾನು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಸೊ ನಾನಲ್ಲಿ 2 ಕಡೆನೂ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ರೆಡಿಯಾಗಿದೆ. ಲೇಯರ್ ಕೂಡ ಇವಾಗಲೇ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಇದನ್ನು ಈ ರೀತಿ ಕೌಂಟರ್ ಟಾಪ್ ಮೇಲೆ ಹಾಕಿ ಇದನ್ನು ಈ ರೀತಿ ಹೊಡಿಬೇಕು. ಯಾವ ರೀತಿ ಪರೋಟ ಹೊಡಿತೀವಲ್ಲ ನಾವು ಆ ರೀತಿ ಇದನ್ನು ಹೊಡಿಬೇಕು. ಆವಾಗಲೇ ಇದು ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಪರೋಟ ಟೆಕ್ಸ್ಚರ್ ಏನಿದೆ ಅದು ಕೂಡ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು, ನಮಗೆ ಇಲ್ಲಿ ಪರೋಟ ಹಾಗೆ ಏನು ಅಫ್ಘಾನಿ ಚಿಕನ್ ರೆಡಿಯಾಗಿದೆ. ಸೊ
ಸೊ ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ, ಒಂದು ಬೆಸ್ಟ್ ಆ್ಯಂಡ್ ಮಸ್ಟ್ ಟ್ರೈ ಕಾಂಬಿನೇಷನ್. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಹಾಗೆ ಮರಿಬೇಡಿ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.